ಯಜಮಾನ ಯಜಮಾನ. ಇದು ನನ್ನ ಕಡೆಯಿಂದ ಆಗಿರೋ ತೊಂದರೆಗೆ ಪ್ಲೀಸ್ ಬೇಡ ಅನ್ಬಿಡಿ, ತಗೊಳ್ಳಿ. ನಾನಿನ್ನು ಬರ್ತೀನಿ ಮೇಡಮ್. ಇನ್ನೇನು ಆತಂಕ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ಲವ್ ಮ್ಯಾನ್ ನಿಮ್ಗೆ ನೆರಳಿನ ರೀತಿ ಇರ್ತಾನೆ. ಮಂಜುಳಾ, ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಯಾಕೋ ಗೊತ್ತಿಲ್ಲ ಅತ್ತೆ, ಪಲ್ಲವಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಇನ್ನೊಂದ್ಸಲ ಕಾಲ್ ಮಾಡು. ಸರಿ ಬಾವ. ಹಾಮ್ಮ ಹೇಳು. ಪಲ್ಲವಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ ಅದು ಫೋನ್ ಚಾರ್ಜ್ ಹಾಕಿದ್ದೆ, ನೋಡ್ಕೊಂಡಿಲ್ಲ. ಇವಾಗ ಹೇಳು. ಅಲ್ವೇ ಪಲ್ಲವಿ, ನಾವು ಮನೆಗ್ ಬಂದಾಗ ತುಂಬಾ ಡಲ್ ಆಗಿದ್ದೆ. ಏನಾದ್ರು ಸಮಸ್ಯೆನಾ? ಇಲ್ಲಿ ನನ್ಗೇನ್ ಸಮಸ್ಯೆ ಇರುತ್ತೆ ಹೇಳಿ? ಮತ್ತ್ಯಾಕಮ್ಮ ಬೇಜಾರು ಮಾಡ್ಕೊಂಡಿದೀಯಾ? ಅದಾ, ಅಮ್ಮ ಒಬ್ರೇ ಬಂದಿದ್ರಲ್ಲ, ಅವಾಗ ನಿಮ್ಮೆಲ್ರೂ ನೋಡ್ಬೇಕನ್ಸ್ತು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಅಷ್ಟೇ ತಾನೆ, ಬೇರೆ ಏನಿಲ್ಲಲ್ಲ. ನೀವ್ ಸುಮ್ನೆ ಹಾಗೆಲ್ಲ ಯೋಚನೆ ಮಾಡ್ಬೇಡಿ. ನಾನಿಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಪಲ್ಲೆ ಅಂತ ಜಾಸ್ತಿ ತುಪ್ಪ ಹಾಕಿ ಗರ್ಗರಿಯಾಗಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡಿ ಕಳ್ಸಿದ್ವಿ, ತಿಂದ್ಯಾ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ತಿಂದ್ಯಾ ಅಥವಾ ಇಲ್ವಾ? ಹಾ ಅಜ್ಜಿ, ತಿಂದೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಜ್ಜಿ. ಆ ಥ್ಯಾಂಕ್ಸ್ ನೀನೇ ಇಟ್ಕೋ. ಚೆನ್ನಾಗಿದ್ಯಾ ತಾನೆ? ಹ್ಞೂ ಅಜ್ಜಿ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ರೂ ಆರಾಮಾಗಿದ್ದೀರ ಅಲ್ವಾ? ನಮಗೇನಮ್ಮ, ನಾವು ಬಿಂದಾಸಾಗಿದ್ದೀವಿ. ಮನೇಲಿ ಎಲ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಾನೆ? ಮನೆ ಸೊಸೆ ಅಂದ್ಮೇಲೆ ಮನೆ ಮಗಳಿದ್ದಾಗಲ್ವಾ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ದೆ ಇರ್ತಾರಾ? ಹೌದು ಬಿಡಮ್ಮ, ಮನೆಯವರೆಲ್ಲ ತುಂಬಾ ಒಳ್ಳೆಯವರು. ಆದ್ರೆ ಅನಿತಾ ಸ್ವಲ್ಪ ಖಾರವಾಗಿರಬಹುದು. ದಿನ ಕಳೆದಂಗೆ ಅವಳು ಸರಿ ಹೋಗ್ತಾಳೆ ಬಿಡು. ಬಿಡಿ ದೊಡ್ಡಪ್ಪ, ಅವಳ್ದೇನಿಲ್ಲ, ಚೆನ್ನಾಗೇ ಇದೆ. ಏನಾದ್ರೂ ಬೇಕು ಅಂದ್ರೆ ಹೇಳು ಪಲ್ಲವಿ, ನಾನೇ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಸರಿ ಆಯ್ತು. ಕಾಪಾಡಿದ್ದು ಯಾರು ಅನ್ನೋ ಅನುಮಾನ ಇದ್ರು ಸತ್ಯ ತನ್ನ ತಾಯಿ ಸ್ವತ್ತು ಕೈ ಸೇರಿದೆ ಅನ್ನೋ ನಿರಾಳತೆ ಅವ್ರ ಮುಖದಲ್ಲಿದೆ. ನೀವು ಯಾವಾಗ್ಲೂ ಹೀಗೆ ನೆಮ್ಮದಿಯಾಗಿರ್ಬೇಕು ಮೇಡಮ್, ಅದೇ ನನ್ನ ಆಸೆ. ಜಾನ್ಸಿ, ಏನ್ ಪುಟ್ಟಿ ಹಾಗೆ ಯೋಚನೆ ಮಾಡ್ತಾ ಕೂತಿದ್ಯಾ? ತಾತ, ಕಣ್ಮುಂದೆ ಇರೋರೇ ಸಹಾಯ ಮಾಡೋದ್ ಕಷ್ಟ. ಒಂದ್ ವೇಳೆ ಚಿಕ್ಕದಾಗ್ ಸಹಾಯ ಮಾಡಿದ್ರು ಅದನ್ನೇ ದೊಡ್ಡದಾಗ್ ಬಿಂಬಿಸ್ಕೊಳ್ಳೋದಕ್ ನೋಡ್ತಾರೆ. ಅಂಥದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ನನ್ ಕೈ ತಪ್ಪ ಹೋಗ್ತಿದ್ದ ಆಸ್ತಿನ ವಾಪಸ್ ಬರೋ ಹಾಗೆ ಮಾಡಿದಾನೆ. ಆದ್ರೂ ತನ್ನ ಗುರ್ತನ್ನ ಮುಚ್ಚಿಟ್ಕೊಂಡಿದ್ದಾನೆ. ಅದ್ ಯಾರ್ ತಾತ? ನಮಿಗೂ ಅವನ್ಗೂ ಏನ್ ಸಂಬಂಧ ಇದೆ ಅಂತ ಈ ಕೆಲ್ಸ ಮಾಡಿದಾನೆ? ಈಗ ನಡೆದಿರೋ ಘಟನೆ ಎಲ್ಲ ನೋಡ್ತಾ ಇದ್ರೆ ಅದನ್ನೆಲ್ಲ ಕಣ್ಣಾರ ನೋಡಿದ್ದೀವಲ್ವಾ. ಆದ್ರೆ ನನ್ಗನ್ಸುತ್ತೆ ಇದು ಯಾವುದೋ ಜನ್ಮದ ಸಂಬಂಧ ಅಲ್ಲ, ಈ ಜನ್ಮದ್ದೇ ಸಂಬಂಧ ಇರಬಹುದು ಅಂತ ಅನ್ನಿಸ್ತಾ ಇದೆಮ್ಮ. ನಿನ್ ದುಃಖ ನೋಡಕ್ಕಾಗ್ದೆ ಅವನು ಈ ತರ ಹೋರಾಟ ಮಾಡಿ ಅದನ್ನ ನಿನಗೆ ತಲುಪಿಸೋ ಹಾಗೆ ಮಾಡಿದ್ದಾನೆ ಅಂತ ಅನ್ಸುತ್ತೆ ನನಗೆ. ಅದೇ ಯಾರ್ ತಾತ ಅವನು? ಆತ ಯಾರು, ಯಾತಕ್ಕೆ ಕೆಲಸ ಮಾಡಿದ್ದಾನೆ, ಅವನಿಗೂ ನಮಗೂ ಏನ್ ಸಂಬಂಧ, ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತಮ್ಮ. ಇಲ್ಲ ತಾತ,
ಆ ವ್ಯಕ್ತಿ ಯಾರು? ನಮಗ್ ಯಾಕೆ ಸಹಾಯ ಮಾಡಿದಾನೆ? ಅವನಿಗೂ ನಮಗೂ ಏನ್ ಸಂಬಂಧ ಅನ್ನೋದು ನಾನ್ ತಿಳ್ಕೊಬೇಕು. ಈ ತರ ಪ್ರಶ್ನೆಗಳೆಲ್ಲ ಹೇಗೆ ಅಂತಂದ್ರೆ, ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತೆ, ಅದನ್ನು ನಾವು ಅವಸರದಲ್ಲಿ ಕಿತ್ಕೊಂಡು ತಿಂದ್ರೆ ಅದು ಸಪ್ಪೆ, ರುಚಿ ಇರಲ್ಲ. ಈ ಪ್ರಶ್ನೆಗೆಲ್ಲ ನಾವು ಉತ್ತರ ಹುಡ್ಕೋಕ್ ಹೋದ್ರೆ ಅದೇ ರೀತಿ ಆಗೋದು. 7.5 ತಿಂಗಳು ನನ್ ಲೈಫಲ್ಲಿ ಏನಾಗಿತ್ತು ಅನ್ನೋದನ್ನ ನಾನ್ ಮರ್ತಿದ್ದೀನಿ ಅಲ್ವಾ? ಹೌದಮ್ಮ, ಹೌದು. ಹಾಗಿದ್ರೆ ಅಲ್ಲಿ ದೊಡ್ಡ ಬದಲಾವಣೆ ಆಗಿರ್ಬೋದು. ಹೌದು ಮೇಡಮ್, ತುಂಬಾ 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 ಅಂದ್ರೆ ಏ ರಾಯ್, ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಳ್ಳ. ಅಲ್ಲ ತಾತ, ಅದನ್ನೇ ಹೇಳಲಿಲ್ಲ ಜಾನ್ಸಿ. ಕಾಯಾಗಿರೋ ಪ್ರಶ್ನೆ ಹಣ್ಣಾಗೋವರೆಗೂ ನಾವು ಕಾಯಬೇಕು. ಆಗ ಕಹಿ ಹೋಗಿ ಸಪ್ಪೆ ಹೋಗಿ ಸಿಹಿ ಆಗೋದು. ಸತ್ಯ ಹೇಳಿ ತಾತ, ಇವತ್ತು ಈ ಪೇಪರ್ಸ್ನ ವಾಪಸ್ ತಗೊಂಡ್ ಬಂದ್ ಕೊಟ್ಟಿರೋ ರೌಡಿಗೂ 7.5 ತಿಂಗಳಲ್ಲಿ ನಾನ್ ಮರ್ತಿರೋ ದಿನಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಇರ್ಬೋದು. ಹಾಗಾದ್ರೆ ಇಲ್ದೇನೂ ಇರ್ಬೋದು. ಯಾಕೆಂದ್ರೆ ಹಾಗಿದ್ದವರೆಲ್ಲ ನಮ್ಮ ಕಣ್ಣ ಎದುರಿಗೆ ಇದ್ದಾರಮ್ಮ. ಹೀಗೆ ಅಂತ ಹೇಳೋದು ಕಷ್ಟ ಅಮ್ಮ. ಕಣ್ಮುಂದೆನಾ? ಯಾರ್ ತಾತ? ಯಾರ್ ತಾತ ಅವರು? ಅಂದ್ರೆ ನಾವು ನಮ್ಗಳ ಬಗ್ಗೆನೇ ಹೇಳ್ತಾ ಇದ್ದೀವಮ್ಮ. ಯಾಕೆಂದ್ರೆ ಆ ಸಮಯದಲ್ಲೂ ನಾವೆಲ್ಲ ಕಣ್ಮುಂದೆನೆ ಇದ್ವಲ್ಲ. ನಿಜ ಇರ್ಬೋದು, ಆದ್ರೆ ಇಲ್ದೇ ಇರೋರು ಯಾರೋ ನನ್ನ ಲೈಫಿಗೆ ಬಂದು ಅವರಿಂದ ಏನೋ ಒಂದ್ ಆಗಿ ಅದನ್ನ ನಾನ್ ಮರ್ತಿರ್ಬೋದಲ್ವಾ? ಸತ್ಯ ಹೇಳಿ ತಾತ, ಏನಾಗಿದೆ? ಈ ಪತ್ರ ನನ್ ಕೈಗೆ ಬರೋದಕ್ಕೆ ಕಾರಣ ಯಾರು? ನಾನು ಸತ್ಯ ಮುಚ್ಚಿಟ್ಕೋಬೇಕು ಅಂತಂದ್ರು ಇನ್ಯಾರು ನಿನ್ನ ಜೀವನದಲ್ಲಿ ಬಂದಿದ್ದಾನಲ್ಲ, ಅವನ ಮುಖಾನ ಮುಖವಾಡದಲ್ಲಿ ಮುಚ್ಚಿಟ್ಕೋಬೇಕು ಅಂತಂದ್ರೂ ಹೆಚ್ಚು ದಿವಸ ಆ ಮುಖವಾಡ ಅವನ ಮುಖದಲ್ಲಿ ಇರಲ್ಲ, ಕಳಚು ಬಿದ್ದೇ ಬೀಳುತ್ತೆ. ಯಾಕೆಂದ್ರೆ ಯಾರೋ ಹಾಡ್ತಾರೆ, ಶುರು ಮಾಡ್ತಾರೆ, ಆದ್ರೆ ಅಂತ್ಯ ಹಾಡುವನ್ ಯಾರು ಹೇಳು? ಮೇಲಿದಾನಲ್ಲ ಅವನು. ಅಂದಮೇಲೆ ಎಲ್ಲ ಲೆಕ್ಕಾಚಾರನು ಅವನ ಪ್ರಕಾರ ನಡೆಯುತ್ತೆ. ನೀನ್ ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ? ನೋಡು, ನಿನಗೆ ಕೆಟ್ಟದಾಗೋದಕ್ಕೆ ಅವನು ಬಿಡೋಲ್ಲ, ನಿನಗೆ ನೆರಳಾಗೇ ಇರ್ತಾನೆ. ಕಷ್ಟ ಕಾಲದಲ್ಲಿ ನಿನ್ನನ್ನು ಕಾಪಾಡ್ತಾನೆ. ಜಾಸ್ತಿ ಯೋಚನೆ ಮಾಡಬೇಡ, ತಲೆ ಕೆಡಿಸ್ಕೊಳ್ಬೇಡ, ಆಯ್ತಾ? ಅಮ್ಮ, ಅಪ್ಪ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಅಂತ ಹೇಳು ಮಿಥುನ್. ಅದು ಫ್ರೈಡೇ ನನಗೊಂದು ಕಾನ್ಫರೆನ್ಸ್ ಇದೆ, ಅದಕ್ಕೋಸ್ಕರ ಗೋವಾಗೆ ಹೋಗ್ಬೇಕಾಗಿದೆ. ಏನಣ್ಣ ಇದು? ಇತ್ತೀಚೆಗೆ ನಿಮ್ ಕಂಪ್ನಿ ಕಡೆಯಿಂದ ಬಾಂಬೆ, ಗೋವಾ ಅಂತ ತುಂಬಾನೇ ಕಾನ್ಫರೆನ್ಸ್ ಗಳು ಕಳಿಸ್ತಾ ಇದಾರೆ. ಏನ್ ಮಾಡಕ್ಕಾಗತ್ತೆ ಅನಿ? MNC ಕಂಪ್ನಿಗಳ ಬಗ್ಗೆ ನಿನಗೆ ಗೊತ್ತಲ್ಲ, ಪ್ರಾಜೆಕ್ಟ್ಗಳಿದ್ದ ಹಾಗೆ ಎಲ್ಲಿ ಅರೇಂಜ್ ಮಾಡುತ್ತಾರೋ ಅಲ್ಲಿ ಹೋಗ್ಲೇಬೇಕಾಗತ್ತೆ. ಅದು ಅಲ್ಲದೆ ನಾನು ಟೀಮ್ ಲೀಡರ್ ಬೇರೆ. ಓಕೆ ಅಣ್ಣ, ಅದಕ್ಕೆ ಯಾಕೆ ಎಷ್ಟೊಂದು ಡಲ್ ಆಗಿದ್ಯಾ? ಅದೊಂದ್ ರೀತಿ ಒಳ್ಳೇದೇ ಅಲ್ವಾ? ಅಟ್ಲೀಸ್ಟ್ ಆ ನೆಪದಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದಲ್ಲ. ಎಂಜಾಯ್ ಎಂಜಾಯ್. ಅಲ್ಲೇನ್ ಎಂಜಾಯ್ ಮಾಡೋಕ್ಕಾಗತ್ತೆ ಅನಿ? ಕಂಪ್ನಿ ವರ್ಕ್ಗೋಸ್ಕರ ಹೋಗ್ಲೇಬೇಕು ಅನ್ನೋ ಅನಿವಾರ್ಯ ಕಾರಣಕ್ಕಾಗಿ ವಿಧಿ ಇಲ್ಲದೆ ಹೋಗ್ಲೇಬೇಕಷ್ಟೇ. ಕಂಪನಿ ವರ್ಕ್ ಅಂತ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ಯಾ? ನನಗೂ ಅರ್ಥ ಆಗುತ್ತೆ, ನಿಂಗಲ್ಲಿ ತುಂಬಾನೇ ಪ್ರೆಷರ್ ಇರುತ್ತೆ ಅಂತ. ಹಾ ಅನಿ, ಅದು ನಿಜಾನೇ. ಅದಕ್ಕೆ ನಿಮ್ಗೆಲ್ಲ ಮೊದಲೇ ವಿಷಯ ತಿಳಿಸ್ಬಿಟ್ಟೆ. ಸರಿ ಮಿಥುನ್, ಹುಷಾರಾಗಿ ಹೋಗ್ಬಿಟ್ಪಾ. ಪಲ್ಲು, ಹೇಗಿದ್ರು ನಾನು ಒಂದು ವಾರ ಇರಲ್ಲ, ನಿನಗೂ ಬೋರ್ ಆಗ್ಬೋದು. ಬೇಕಿದ್ರೆ ನೀನ್ ತವ್ರ ಮನೆಗೆ ಹೋಗಿ ಬರ್ಬೋದು. ನೀವೇನ್ ಹೇಳ್ತೀರಾ ಅಮ್ಮ? ಹೋಗ್ ಬರ್ಲಿ ಮಿಥುನ್, ಅವ್ಳಿಷ್ಟ, ನಮ್ದೇನ್ ಅಭ್ಯಂತರ ಇಲ್ಲ. ನೀನ್ ಇಲ್ದೇ ಇದ್ರೆ ಅವಳಿಗೂ ಬೇಜಾರಾಗುತ್ತೆ. ತವ್ರ ಮನೆಗೆ ಹೋಗಿ ಬರ್ಲಿ, ಅವಳಿಗೂ ಒಂದು ಚೇಂಜ್ ಓವರ್ ಇರುತ್ತೆ. ಅನಿ, ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಏನಣ್ಣ ಈಗ ಹೇಳ್ತಾ ಇದ್ಯಾ?
ಪಲ್ಲವಿ ತವ್ರ ಮನೆಗ್ ಹೋಗ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ಅವಳಿಗೂ ತವ್ರಿನ ಸೆಳೆತ ಇದ್ದೇ ಇರುತ್ತಲ್ವಾ, ಹೋಗ್ಬಿಟ್ಟು ಆರಾಮಾಗಿದ್ ಬರ್ಲಿ ಬಿಡು. ನಿಮ್ ಪ್ಲಾನಿಂಗ್ ಏನು, ಅದ್ರ ಎಕ್ಸಿಕ್ಯೂಷನ್ ಏನು? ಅಬ್ಬಬ್ಬಾ, ಈ ಲೆವೆಲ್ಗೆ ಆಟ ಶುರು ಮಾಡಿದೀರಾ? ಮಾಡಿ ಮಾಡಿ, ನಾನು ಅದಕ್ಕೆ ಕೌಂಟರ್ ಪ್ಲಾನ್ ಏನ್ ಮಾಡ್ಬೇಕೋ ಮಾಡ್ತೀನಿ. ಹಲೋ ಹಲೋ ಮೇಡಮ್. ಯಾಕೋ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ದೆ? ನಿನ್ನಿಂದ ನಾನು ಮೊದಲನೇದಾಗಿ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋದಕ್ಕೆ ಸಾರಿ. ಫೋನ್ ಮಾಡೋದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ಅಲ್ಲ ಮೇಡಮ್, ಒಂದು ಫೋನ್ ಮಾಡಿರೋದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ? ನಿನ್ ಫೋನಿಂದ ಏನಾಗಿದೆ ಗೊತ್ತಾ? ಏನಾಯ್ತು ಮೇಡಮ್? ಅದು ಆ ವಿಷಯ ಬಿಡು. ಈಗ ನೀನ್ ಯಾಕೆ ಫೋನ್ ಮಾಡ್ದೆ ಅದನ್ನ ಹೇಳು. ಊಟ ಆಯ್ತಾ ಮೇಡಮ್? ನಾನ್ ಊಟ ಮಾಡಿದ್ರು ಬಿಟ್ರು ಅದ್ರಿಂದ ನಿನಗೇನ್ ಪ್ರಾಬ್ಲಮ್? ಮೇಡಮ್, ನಾನ್ ನಿಮ್ ಸಾರಥಿ ಅಂದ್ಮೇಲೆ ನಿಮ್ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪನಾದ್ರೂ ಕಾಳಜಿ ಇರ್ಬೇಕಲ್ವಾ? ಅದ್ರ ಅವಶ್ಯಕತೆ ಇಲ್ಲ. ಊಟ ಆಗಿದೆಯಾ ಅಂತ ಕೇಳಿದಾಗ ಇಲ್ಲ ಆಗಿದೆ, ಇಲ್ಲ ಆಗಿಲ್ಲ ಅಂತ ಹೇಳ್ಬೇಕು. ಅದ್ ಬಿಟ್ಟು ಯಾಕೆ ಏನು ಅಂತೆಲ್ಲ ಯಾಕೆ ಮೇಡಮ್? ಈಗ ನಿನ್ ಪ್ರಾಬ್ಲಮ್ ಏನು? ಊಟ ಆಯ್ತಾ ಮೇಡಮ್? ಆಯ್ತು. ಓನರ್ ಆಗ್ಲಿ ಡ್ರೈವರ್ ಆಗ್ಲಿ ಊಟ ಆಯ್ತಾ ಅಂತ ಕೇಳಿದಾಗ ನಾವು ಕೂಡ ಆಯ್ತು ಅಂತ ಹೇಳೋದನ್ನ ಮ್ಯಾನರ್ಸ್ ಅಂತ ನಮ್ ಕಡೆ ಹೇಳ್ತೀವಿ. ರಾತ್ರಿ 10 ಗಂಟೆ ಆದ್ಮೇಲೆ ಫೋನ್ ಮಾಡ್ಬಾರ್ದು ಅನ್ನೋ ಮ್ಯಾನರ್ಸ್ ನಿನಗಿಲ್ವಾ? ಬಟ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಫೋನ್ ಮಾಡ್ಬೋದು ಅಂತ ನಮ್ ಮ್ಯಾನ್ಯಲ್ ಎಲ್ಲ ಇದೆಯಲ್ಲ ಮೇಡಮ್. ಕತೆ ಬೇಡ, ಫೋನ್ ಯಾಕೆ ಮಾಡ್ದೆ ಅಂತ ಹೇಳು. ನಾಳೆ ಗೌರ್ಮೆಂಟ್ ಹಾಲಿಡೇ ಅಲ್ವಾ? ಅದಕ್ಕೇನೀಗ? ಅಂದ್ಮೇಲೆ ನನ್ಗೂ ರಜಾ ಇರುತ್ತಲ್ವಾ, ಅದನ್ನ ಕೇಳೋಣ ಅಂತ ಫೋನ್ ಮಾಡಿದೆ. ಅದನ್ನ ಕೇಳೋ ಟೈಮ್ ಇದು? ನಾಳೆ ರಜಾ ಅಂತ ಇವತ್ತೇನಾದ್ರೂ ನೀವು ಲೇಟ್ ಆಗಿ ಮಲಗಿ ನಾಳೆ ತಡವಾಗಿ ಎದ್ದೇಳ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಏನಾದ್ರು ಇದ್ರೆ ಸುಮ್ನೆ ನಾನ್ ಯಾಕೆ ಮೇಡಮ್ ಡಿಸ್ಟರ್ಬ್ ಮಾಡ್ಬೇಕು? ನಾಳೆ ನನಗ್ ರಜಾ ಅಲ್ವಾ? ನೀನೇನಾದ್ರೂ ಸ್ಕೂಲ್ ಮಗುನ ಅಥವಾ ಗೌರ್ಮೆಂಟ್ ಎಂಪ್ಲಾಯಿನ? ನಾನು ಮನುಷ್ಯನೇ ಅಲ್ವಾ? ಅಗ್ರಿಮೆಂಟ್ ನೋಡಿದ್ಯಾ ತಾನೆ? ಮೇಡಮ್, ನೀವು ಜಿಪ್ನತನದಿಂದ ಅಷ್ಟು ಸಣ್ಣದಾಗಿ ಟೈಪ್ ಮಾಡ್ಸಿದ್ರೆ ನಾನು ಹೇಗ್ ಓದ್ಲಿ ಹೇಳಿ? ಓದಿಲ್ಲ ಅಂದ್ರೆ ಕೇಳ್ ತಿಳ್ಕೊ. 9 to 6 ಸಾಲ ತೀರೋವರೆಗೂ ಪ್ರತಿದಿನ ಬರ್ಬೇಕು, ನನ್ ಕಣ್ಮುಂದೆನೆ ಇರ್ಬೇಕು. ಅಲ್ಲ ಮೇಡಮ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಮನೆಗೆ ಹೋದ್ಮೇಲೆ ಪರ್ಮಿಷನ್ ಕೇಳೋದು, ರಜಾ ಇದೆ ಅಂತ ತರ್ಲೆ ಮಾಡೋದು ಮಾಡಿದ್ರೆ ಸರಿ ಇರಲ್ಲ. ಆಮೇಲೆ ಅದಕ್ಕೂ ಅಗ್ರಿಮೆಂಟ್ ಅಲ್ಲಿ ಏನಾದ್ರು ಮೆನ್ಷನ್ ಆಗಿದೆಯಾ ಮೇಡಮ್? ಬೇಕಿದ್ರೆ ಅಗ್ರಿಮೆಂಟ್ ರೀ ಮಾಡ್ತೀನಿ. ವಾವ್, ಹಾಗಿದ್ರೆ ನನ್ಗೂ ಒಂದ್ ಸ್ವಲ್ಪ ಯೂಸ್ ಆಗೋ ತರ ಪಾಯಿಂಟ್ಸ್ ನ ಆಡ್ ಮಾಡಿ ಮೇಡಮ್. ರಜಾ ಇಲ್ಲ ಅಂತ ಹೇಳಾಯ್ತು ತಾನೆ? ಶಟ್ಟನ್ ಕಿತ್ತ ಫೋನ್. ಓಕೆ, ಬರ್ತೀನಿ ಮೇಡಮ್. ಗುಡ್ ನೈಟ್ ಮೇಡಮ್. ಜಾನ್ಸಿ, ನಿದ್ದೆ ಬರ್ಲಿಲ್ವಾ? ಯಾಕೆ ಈ ತರ ಎದ್ದು ಓಡಾಡ್ತಾ ಇದೀಯಾ? ನಿದ್ದೆ ಏನೋ ಬಂದಿತ್ತು ಅತ್ತೆ, ಆದ್ರೆ ಆ ನಿದ್ದೆಲಿ ಏನಾಯ್ತು ಗೊತ್ತಾ? ಅವನ್ ಯಾರು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಆ ರಾಘವೇಂದ್ರ ಫೋನ್ ಮಾಡ್ಬಿಟ್ಟ. ಇಲ್ಲ ಅಂದಿದ್ರೆ ನನ್ ಕನ್ಸಲ್ಲಿ ಯಾರು ಬರ್ತಿದ್ದ ಅನ್ನೋದು ಗೊತ್ತಾಗ್ತಿತ್ತು. ಆದ್ರೆ ಅವನ್ ಫೋನ್ ಮಾಡಿ ಜಾನ್ಸಿನ ನಿದ್ದೆಯಿಂದ ಎಬ್ಸಿ ಜಾನ್ಸಿಗೆ ಸತ್ಯ ತಿಳಿದೇ ಇರೋ ರೀತಿ ಮಾಡಿದಾನೆ. ಒಬ್ನೇ ವ್ಯಕ್ತಿ ಬರ್ತಿರೋದು, ಆದ್ರೆ ಅವನನ್ನ ನೋಡೋದಕ್ಕೆ ಆಗ್ತಿಲ್ಲ. ಜಾನ್ಸಿ, ರಿಲ್ಯಾಕ್ಸ್, ಇಟ್ಸ್ ಜಸ್ಟ್ ಅ ಡ್ರೀಮ್. ಅದ್ರ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ಇಲ್ಲ ಅತ್ತೆ, ಆ ಕನ್ಸಿಗೂ ಆ ಕನ್ಸಲ್ ಬರ್ತಿರೋ ವ್ಯಕ್ತಿಗೂ ನನಗೂ ಏನೋ ಲಿಂಕ್ ಇದೆ. ಆ ವ್ಯಕ್ತಿ ಯಾರು ಅನ್ನೋದು ತಿಳ್ಕೊಂಡ್ರೆ ಖಂಡಿತ ಎಲ್ಲ ಕ್ಲಿಯರ್ ಆಗತ್ತೆ. ಅಯ್ಯೋ ಜಾನ್ಸಿ, ನಾವು ಕನ್ಸಲ್ಲಿ ಯಾವುದೋ ಬೇರೆ ಒಂದು ಪ್ರಪಂಚಕ್ಕೆ ಹೊರಟೋಗ್ತೀವಿ. ಅಲ್ಲಿ ಚಿತ್ರ ವಿಚಿತ್ರ ಮುಖಗಳು ಕಾಣಿಸುತ್ತೆ. ಅಷ್ಟೇ ಯಾಕೆ, ನೀನ್ ಚಿಕ್ಕೋಳಿರ್ಬೇಕಾದ್ರೆ ಅತ್ತೆ ನನಗೆ ರೆಕ್ಕೆ ಬಂದ್ಬಿಟ್ಟಿತ್ತು ಅತ್ತೆ, ನಾನು ಹಾರ್ತಾ ಇದ್ದೆ ನನ್ನ ಕನ್ಸಲ್ಲಿ ಅಂತೆಲ್ಲ ಹೇಳ್ತಾ ಇದ್ದೆ. ನೆನಪಿದ್ಯಾ ನಿನಗೆ? ಅದೆಲ್ಲ ನನ್ಗೂ ನೆನ್ಪಿದೆ ಅತ್ತೆ, ಆದ್ರೆ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ಸತ್ಯಕ್ಕೆ ದೂರವಾಗಿರೋದು ಆಗಿರ್ತಿತ್ತು, ಆದ್ರೆ ಇದು ವಾಸ್ತವಕ್ಕೆ ಹತ್ರ ಇದೆ. ನನ್ ಜೀವನಕ್ಕೂ ಆ ಕನ್ಸಲ್ ಬರ್ತಿರೋ ವ್ಯಕ್ತಿಗೂ ಏನೋ ಲಿಂಕ್ ಇದೆ ಅನ್ನೋದು ಬಲವಾಗ್ತಿದೆ ಅತ್ತೆ.
ಇಲ್ಲ ಜಾನ್ಸಿ, ಇಟ್ಸ್ ಜಸ್ಟ್ ಅ ಡ್ರೀಮ್. ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಪ್ಲೀಸ್ ಅತ್ತೆ, ನನ್ನನ್ನ ಒಂಟಿಯಾಗಿರೋದಕ್ ಬಿಟ್ಬಿಡಿ. ನೀವ್ ಹೋಗಿ. ಜಾನ್ಸಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಡೆ ಪಕ್ಷ ಕಣ್ ಮುಚ್ಚಿದ್ರೆ ಆ ಕನ್ಸಲ್ ಬರ್ತಿರೋ ವ್ಯಕ್ತಿ ಕಾಣಿಸ್ತಾನ ಅಂತ ನೋಡ್ತೀನಿ. ನೀವ್ ಹೋಗಿ. ಕನಸಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾಳೆ ಅಂದ್ರೆ ಇನ್ ನೆನಪಾದ್ರೆ ಇವಳು ಏನೆಲ್ಲ ಮಾಡಬಹುದು. ನೋ, ಇದಕ್ಕೇನಾದ್ರೂ ಮಾಡ್ಲೇಬೇಕು. ಅಮ್ಮ, ನನಗ್ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಬೆಳಗ್ಗೆ ಬೇಗ ಎದ್ದಾಳೆ ಅಂದ್ರೆ ಚಳಿ ಅಂತ ಮಲ್ಗೋದು, ಆಮೇಲೆ ಲೇಟ್ ಆಯ್ತು ಅಂತ ಗಡು ಬಿಡಿಯಲು ಓಡೋದು. ಇದೇ ಆಗೋಯ್ತು ಕಣೆ ನಿಂದು. ನಾನು ಇನ್ನೇನ್ ಮಾಡ್ಲಮ್ಮ, ಚಳಿಗೆ ಎಚ್ಚರನೇ ಆಗಲ್ಲ. ಅಲಾರಾಮ್ ಹೊಡಿಯೋ ಕೇಳ್ಸದೇ ಇಲ್ಲ ಅನ್ನತ್ತೆ. ಅಲ್ಲಮ್ಮ, ಇವತ್ತು ಗೌರ್ಮೆಂಟ್ ಹಾಲಿಡೇ ಅಲ್ವಾ? ಹೂ ದೊಡಪ್ಪ, ಆದ್ರೆ ನನಗೆ ಸೆಮ್ ಎಕ್ಸಾಮ್ಸ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಸ್ಪೆಷಲ್ ಕ್ಲಾಸಸ್ ನಡೀತಾ ಇದೆ. ಸರಿ ದೊಡ್ಡಮ್ಮ ಕುಡಿ, ನಾನು ಹೊರಡ್ತೀನಿ. ಸಂಗೀತ, ನಾನೇ ಬಿಡ್ತೀನಿ ಇರು. ಪರವಾಗಿಲ್ಲ ಅಣ್ಣ, ನಾನ್ ಬಸ್ಸಲ್ಲೇ ಹೋಗ್ತೀನಿ. ಏನ್ ಸಂಗೀತ ನೀನು ಯಾಕೆ ಇಷ್ಟು ಗಡಿ ಬಿಡಿ ಮಾಡ್ಕೋತಿದ್ಯಾ? ಹೇಗೂ ಆಂದವೇ ತಾನೆ, ನಾನೇ ಬಿಡ್ತೀನಿ, ಬಾ. ರಘು, ಮಧ್ಯಾಹ್ನ ಪಲ್ಲವಿ ಇಲ್ಲಿಗೆ ಬಂದು ಇಲ್ಲಿಂದಾನೆ ಮಿಥುನ್ ಜೊತೆ ಗೋವಾ ಹೋಗ್ತಿದ್ದಾಳೆ. ನೀನು ಸ್ವಲ್ಪ ಬೇಗ ಬಂದ್ಬಿಡು. ಗೋವಾಗ ಹೋಗೋದು ಓಕೆ, ಬಟ್ ಇಲ್ಲಿಗೆ ಯಾಕೆ ಬರ್ತಾಳೆ ಚಿಕ್ಕಮ್ಮ? ಅದು ಅನಿತನ್ ಕಣ್ ತಪ್ಸಿ ಹೋಗ್ತಿರೋದಲ್ವಾ ರಾಘು? ಅನಿತಾ ಕಣ್ ತಪ್ಸ್ ಹೋಗ್ತಿರೋದ? ಯಾಕೆ ಅನಿತಾ ಗೊತ್ತಿಲ್ವಾ? ಇದೇನು ಹೀಗೆ ಕೇಳ್ತಾ ಇದೀಯಾ? ಅವತ್ ಕೂಡ ಅನಿತಾ ಗೊತ್ತಾಗದೇ ಇರೋ ರೀತಿ ತಾನೆ ಇಲ್ಲಿ ಫಸ್ಟ್ ನೈಟ್ ವ್ಯವಸ್ಥೆ ಮಾಡಿದ್ದು. ಅಲ್ಲ ದೊಡ್ಡಪ್ಪ, ಇನ್ನು ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ಸಂಸಾರ ಮಾಡಿಸ್ಬೇಕು ಹೇಳಿ? ಹಾಗಂತ ಆ ಅನಿತನ ವಿರೋಧ ಕಟ್ಕೊಂಡು ಆ ಮನೇಲಿ ಬಾಳಕ್ಕಾಗತ್ತೆ ಅನ್ನೋ ರಾಘು. ಯಾಕೆ ಚಿಕ್ಕಮ್ಮ, ಬೇರೆ ಏನಾದ್ರೂ ತೊಂದರೆ ಕೊಡ್ತಿದ್ದಾಳಂತ? ಛೇ, ಹಾಗೇನು ಇಲ್ಲ ಕಣೋ. ನೀನ್ ಯಾಕೇನೇನೋ ಯೋಚನೆ ಮಾಡ್ತೀಯಾ? ಇಲ್ಲ ಅಜ್ಜಿ, ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಇದಕ್ಕೆಲ್ಲ ಒಂದು ಅಂತ್ಯ ಆಡ್ಬೇಕು. ಎಷ್ಟು ದಿವಸ ಅಂತ ಎದ್ಕೊಂಡು ಬದುಕಕ್ಕಾಗತ್ತೆ? ತಾಳ್ಮೆಯ ಮನುಷ್ಯನಾಗಿ ಕೆಲವೊಂದ್ಸಲ ನಮಗೇ ಬುದ್ಧಿ ಹೇಳೋ ನೀನು ಈ ರೀತಿ ಮಾತಾಡಿದ್ರೆ ಹೇಗೋ? ಇವಾಗ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಕೆಲವೊಂದು ವಿಷಯದಲ್ಲಿ ತಾಳ್ಮೆಯಿಂದ ಇದ್ದು ಸಮಸ್ಯೆನ ಪರಿಹಾರ ಮಾಡ್ಕೋಬೇಕಪ್ಪ. ಅದ್ರಲ್ಲೂ ಹೆಣ್ಮಕ್ಳ ವಿಚಾರದಲ್ಲಿ ಕೆಲವೊಂದ್ಸಲ ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ ಕಣೋ. ನೀವ್ ಹೇಳ್ತಿರೋದು ಸರಿ ಅಜ್ಜಿ, ಆದ್ರೆ ಈ ರೀತಿ ಇಬ್ರು ಕದ್ದು ಮುಚ್ಚಿ ಸಂತೋಷವಾಗಿ ಇರ್ಬೇಕಾಗಿದೆ ಅಂದ್ರೆ ಏನ್ ಅರ್ಥ? ಅಣ್ಣ, ಇವತ್ತು ಅಕ್ಕನ್ ಪರವಾಗಿ ಭಾವ ಮತ್ತೆ ಅವ್ರ ಅತ್ತೆ ಮಾವ ಎಲ್ರೂ ಸಪೋರ್ಟಿಗಿದ್ದಾರೆ. ಆದ್ರೆ ಅವತ್ತು ಅತ್ತಿಗೆ ಪರವಾಗಿ ಯಾರು ನಿಂತಿದ್ರು ಅಣ್ಣ? ನೀನಾ ಇಲ್ಲ ನಮ್ಮ ಮನೆಯವ್ರ? ಜಾನ್ಸಿ, ಇದೇನಿದು ಮತ್ತೆ ಮರ್ತೋಗ್ಬಿಟ್ಯಾ? ಏನತ್ತೆ? ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಮೆಡಿಸಿನ್ ತಗೊಳ್ಬೇಕು ತಾನೆ? ಸಾರಿ ಅತ್ತೆ, ಮರ್ತೋದೆ. ಕೂತ್ಕೋ. ಮಲ್ಲಿ, ಮಲ್ಲಿ, ಹೇಳೇ ಮೂರೆ. ನೆನಪು ಮಾಡಿ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತ ನಿನಗ್ ಗೊತ್ತಾಗಲ್ದಿಲ್ವಾ? ಫಸ್ಟ್ ಮಾತ್ರೆ ಕೊಡು. ಯಾಕತ್ತೆ ನನಗ್ ಹಳೇದೆಲ್ಲ ನೆನ್ಪಾಗ್ಬೇಕು ಅಂತ ತುಂಬಾ ಆತ್ರ ಪಡ್ತಿದ್ದೀರಾ? ತುಂಬಾ ಕೇರ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಡ್ತಿದ್ದೀರಾ? ಯಾಕೆ ಅಂದ್ರೆ ಮರ್ತೋಗಿರೋ ಕೆಲವೊಂದು ನೆನಪುಗಳು ಮರುಕಳಿಸ್ದಾಗ್ಲೆ ಜೀವನದಲ್ಲಿ ಎಲ್ಲ ಸರಿ ಹೋಗೋದು ಜಾನ್ಸಿ. ಮಾಮ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾವ ನೆನಪು ನನಗ್ ಮುಖ್ಯವಾಗಿ ಬರ್ಬೇಕು ಅನ್ನೋದು ನಿಮ್ ಆಸೆ ಅತ್ತೆ. 7.5 ತಿಂಗಳಲ್ಲಿ ನೀನೇನನ್ನ ನೆನಪುಗಳನ್ನ ಕಳ್ಕೊಂಡಿದ್ಯೋ ಆ ನೆನಪುಗಳು ಜಾನ್ಸಿ. ಯಾಕಂದ್ರೆ ಆ ನೆನಪುಗಳು ನಿನ್ ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು. ನಿಮ್ಮ ಮಾಮ್ಗೆ ಏನಾಗಿದೆ? ಅವಳಿಗೆ ನೆನಪಾದ್ರೆ ಎಲ್ಲ ಹಾಳಾಗುತ್ತೆ ಅಂತ ಗೊತ್ತಿದ್ರು ಯಾಕೆ ಈ ಜಾನ್ಸಿಗೆ ಮಾತೆ ತೊಗೊಳೋದಕ್ಕೆ ಹೇಳ್ತಾ ಇದ್ದಾರೆ? ಸರಿ ಅತ್ತೆ, ನಾನು ಆಫೀಸಿಗೆ ಹೊರಡ್ಬೇಕು. ರೆಡಿ ಆಗಿ ಬರ್ತೀನಿ. ಸರಿ ಪುಟ, ಹ್ಯಾವ್ ಅ ನೈಸ್ ಡೇ. ಏನ್ ಮಮ್ ಇದು? ಟ್ಯಾಬ್ಲೆಟ್ಸ್ ತಗೊಂಡ್ರೆ ಅವಳು ಕ್ಯೂರ್ ಆಗ್ತಾಳೆ, ಕಳ್ಕೊಂಡಿರೋ ನೆನಪನ್ನ ವಾಪಸ್ ಪಡ್ಕೋತಾಳೆ ಅಂತ ಗೊತ್ತಿದ್ರು ನೀನೇ ನೆನಪು ಮಾಡ್ತಾ ಇದ್ಯಾ? ಬೈ ಚಾನ್ಸ್ ಅವಳಿಗೆಲ್ಲ ವಿಷಯ ನೆನಪು ಬಂದ್ರೆ ಏನ್ ಮಾಡೋದು? ಬರಲ್ಲ ಪ್ರಣವ್. ಮೆಡಿಕಲ್ ಟರ್ಮಲ್ಲಿ ಇದೊಂದು ಕಾಯಿಲೆ ಅಷ್ಟೇ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂದಮೇಲೆ ಬರ್ದೆ ಹೇಗಿರುತ್ತೆ? ಅವಳಿವಾಗ ತಗೊಳ್ತಾ ಇರೋದು ಕಳೆದು ಹೋಗಿರೋ ನೆನಪುಗಳು ನೆನಪೇ ಬರಬಾರ್ದು ಅಂತ ನಾನ್ ಎಕ್ಸ್ಚೇಂಜ್ ಮಾಡಿರೋ ಟ್ಯಾಬ್ಲೆಟ್.
ಏನ್ ಹೇಳ್ತಿದ್ಯಾ ಮಾಮ್? ಎಲ್ಲಿ ಹಳೆ ನೆನಪುಗಳೆಲ್ಲ ವಾಪಸ್ ಬಂದು ಆ ರಾಘು ಹಿಂದೆ ಓಡ್ ಹೋಗ್ತಾಳೋ ಅಂತ ನಾನೇ ಹೊಸದಾಗಿ ಆಟ ಶುರು ಮಾಡಿದ್ದೀನಿ. ಆಗ್ಲಿ ನೀನ್ ಅವಳಿಗೆ ನೆನಪು ಬರ್ಬಾರ್ದು ಅಂತ ಏನೇನೋ ಪ್ರಯತ್ನ ಪಡ್ತಿದ್ಯಾ, ಆದ್ರೆ ಅವನು ಅದಕ್ಕೆಲ್ಲ ಗಾಸಿ ಮಾಡಿ ಆ ನೆನಪು ಬರ್ಸೋ ತರ ಮಾಡ್ತಿದ್ದಾನೆ. ಮೊದ್ಲು ಒಂದು ಪ್ರಯತ್ನಕ್ಕೆ ಏನೇನೋ ಮಾಡ್ಬೇಕು. ಎಸ್, ಯು ರೈಟ್ ಮೈ ಸನ್. ನಮ್ಮ ಎಫರ್ಟ್ಸ್ ಫಲ ಕೊಡ್ಬೇಕು ಅಂದ್ರೆ ಮೊದಲು ಅವನನ್ನ ಇವಳಿಂದ ದೂರ ಮಾಡ್ಬೇಕು. ಆ ಕೆಲ್ಸನ ನಾನ್ ಮಾಡ್ತೀನಿ. ಆ ದಿನ ಮಾಡಿದ ತಪ್ಪು, ಝಾನ್ಸಿ ಮೇಡಮ್ಗೆ ಮಾಡಿದ ಅವಮಾನಕ್ಕೆ ನಾನು ಪ್ರತಿದಿನ ಪ್ರತಿ ಕ್ಷಣ ನೋವನ್ನು ಅನುಭವಿಸ್ತಾ ಇದ್ದೀನಿ. ಝಾನ್ಸಿ ನಮ್ಮ ಮನೆಗೆ ಬಂದ್ರೆ ಅಚ್ಚುಕಟ್ಟಾಗಿ ನೋಡ್ಕೋತೀವಿ. ಹಾಗೆ ಅಕ್ಕನ ಜೀವನನ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು ರಾಘು, ಅವತ್ತು ನೀನೊಂದು ಮಾತು ಹೇಳಿದ್ದೆ, ಬೇರೆಯವರಿಗೆ ಒಳ್ಳೇದನ್ನ ಬಯಸಿದರೆ ಆ ದೇವರು ನಮಗೂ ಒಳ್ಳೇದು ಮಾಡ್ತಾನೆ ಅಂತ. ಆ ಮಾತು ಪಲ್ಲವಿ ಜೀವನದಲ್ಲಿ ನಿಜ ಆಗುತ್ತೆ ಕಣೋ. ಒಂದು, ನನ್ನ ಪಲ್ಲವಿ ಜೀವನನ ಸರಿ ಮಾಡಬೇಕು. ಇನ್ನೊಂದು, ಝಾನ್ಸಿ ಮೇಡಮ್ ಹತ್ರ ಕ್ಷಮೆ ಕೇಳಿ ಅವ್ರ ಜೊತೆ ಖುಷಿಯಿಂದ ಬದುಕಬೇಕು. ಅದೇ ನನ್ನ ಆಸೆ. ಅದು ಆದಷ್ಟು ಬೇಗ ಆಗುತ್ತೆ ರಾಘು. ಝಾನ್ಸಿ ಕಾಯ್ತಾ ಇರ್ತಾಳಪ್ಪ, ಇನ್ನು ತಡ ಮಾಡಬೇಡ, ಹೊರಡು ಬೇಗ. ಅಣ್ಣ, ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಯಾ? ಈ ರಾಘವೇಂದ್ರ ನಮ್ದವ್ರನ್ನ ಅರ್ಧ ದಾರಿಯಲ್ಲಿ ಯಾವತ್ತೂ ಕೈ ಬಿಡಲ್ಲ.